ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 102. ವೈಯಕ್ತಿಕ ವಿಚಾರವನ್ನು ಮಾತನಾಡುವ ಸಲುವಾಗಿ ನೆಪಹೊಡ್ಡಿ ಅಹಲ್ಯಾದೇವಿಯವರ ಚೇಂಬರ್ಗೆ ಆಗಮಿಸಿದ್ದ ಪ್ರಿಯಾ ತನ್ನ ತಪ್ಪಿನಿಂದಾಗಿ ಅವರ ಬಳಿ ಮಾತು ಕೇಳುವಂತಾಗಿತ್ತು. ಅಹಲ್ಯಾದೇವಿಯವರಿಗೆ ಪ್ರಿಯಾಳ ಕಣ್ಣೀರನ್ನು ನೋಡಲಾಗಲಿಲ್ಲ. ಇದ್ದಕ್ಕಿದ್ದಂತೆ ತಿರುಗುವ ಕುರ್ಚಿಯಿಂದ ಮೇಲೆದ್ದು ಅವಳ ಬಳಿ ನಡೆದರು. ಅವರು ಗಾಂಭೀರ್ಯದಿಂದ ತನ್ನೆಡೆಗೆ ನಡೆದು ಬರುವುದನ್ನು ಕಂಡ ಪ್ರಿಯಾ ಒಮ್ಮೆಲೆ ಬೆಚ್ಚಿದಳು. ನನ್ನ ಈ ಅತಿರೇಕದ ವರ್ತನೆಯಿಂದ ಈಗ ನನ್ನ ಕೆನ್ನೆಗೆ ಒಂದು ಏಟು ಬಿದ್ರೂ ಬೀಳ್ಬಹುದು. ಮನಸ್ಸಿನಲ್ಲಿಯೇ ಹೇಳಿಕೊಂಡವಳು ಒಂದು ಕ್ಷಣವೂ ತಡ ಮಾಡದೆ, ಕ್ಷಮಿಸಿ ಮೇಡಮ್, ತಪ್ಪಾಯ್ತು ಎಂದು ಅವರ ಕಾಲ ಬಳಿ ಕುಸಿದು ಕುಳಿತಳು. ಛೇ, ನನ್ನ ಮಾತಿನಿಂದ ಈಕೆಗೆ ಇಷ್ಟೊಂದು ನೋವಾಯ್ತಾ? ಅಹಲ್ಯಾದೇವಿಯವರ ಮನ ಮರುಗಿತು. ತಮ್ಮ ಕಾಲ ಬಳಿ ಕುಸಿದು ಕುಳಿತಿದ್ದ ಪ್ರಿಯಾಳ ಭುಜವಿಡಿದು ಮೇಲೆತ್ತಿದ ಅಹಲ್ಯಾದೇವಿ ಅವಳ ಕಣ್ಣೀರನ್ನು ಒರೆಸುತ್ತಾ, ನೋಡಮ್ಮ ಪ್ರಿಯಾ, ನಾನು ನಿನ್ನ ತಾಯಿಯ ಸ್ಥಾನದಲ್ಲಿ ನಿಂತು ನಿನಗೆ ಬುದ್ಧಿಮಾತು ಹೇಳಿದೆ ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಬೇಸರ ಮಾಡ್ಕೊಳ್ತಾರಾ? ನಿನ್ನ ಮನೆಯ ಪರಿಸ್ಥಿತಿ ಬಗ್ಗೆ ನನಗೂ ತಿಳಿದಿದೆ. ಅಪ್ಪ ಅಮ್ಮ ಹಾಗೂ ತಂಗಿಯರನ್ನು ಚೆನ್ನಾಗಿ ನೋಡ್ಕೊ. ಈ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳೋದು ಸಹ ನಿನ್ನ ಕೈಯಲ್ಲೇ ಇದೆ. ನಾನು ಹೇಳಿದ ಮಾತನ್ನು ಅರ್ಥ ಮಾಡ್ಕೊ. ಬೈದೆ ಅಂತ ಬೇಸರ ಮಾಡ್ಕೋಬೇಡ. ಹೋಗು, ಕೆಲಸ ನೋಡ್ಕೊ ಎಂದು ಅವಳ ತಲೆ ನೇವರಿಸಿ ಸಮಾಧಾನಪಡಿಸಿದರು. ಅವರ ಸಾಂತ್ವನದ ಮಾತುಗಳು ಅವಳಲ್ಲಿ ಎಲ್ಲಿಲ್ಲದ ಧೈರ್ಯ ತಂದಿತು. ಅಷ್ಟು ಹೇಳಿದ ಮೇಲೂ ಅವಳು ಅಲ್ಲಿಂದ ಒಂದೇ ಒಂದು ಹೆಜ್ಜೆಯನ್ನು ಮುಂದಿಡದೆ, ಮಾತನ್ನು ಆಡದೆ ಸುಮ್ಮನೆ ನಿಂತಿರುವುದನ್ನು ಕಂಡ ಅಹಲ್ಯಾದೇವಿಯವರು, ಯಾಕೆ ಪ್ರಿಯಾ, ಏನಾದರೂ ಹೇಳಬೇಕಾಗಿತ್ತಾ ಎಂದು ಸಹಜವಾಗಿ ಕೇಳಿದರು. ನಾನು ಅಂದುಕೊಂಡಷ್ಟು ಇವರು ಕೆಟ್ಟವರಲ್ಲ. ಕೆಲಸದ ವಿಚಾರಕ್ಕೆ ಬಂದರೆ ಮಾತ್ರ ಇವರು ರೇಗ್ತಾರೆ. ನಾನು ಬಂದಿರೋ ಕೆಲಸವನ್ನು ಮಾಡಿಕೊಂಡೇ ಹೋಗಬೇಕು. ಇಲ್ದಿದ್ರೆ ಇಂತಹ ಸುವರ್ಣಾವಕಾಶ ಮತ್ತೊಮ್ಮೆ ಸಿಗೋದಿಲ್ಲ. ಮನಸ್ಸಿನಲ್ಲಿಯೇ ದುರಾಲೋಚನೆ ಮಾಡಿದವಳು, ಮೇಡಮ್, ಅದು ಎನ್ನುತ್ತಾ ಮಾತಿಗೆ ಪೀಠಿಕೆ ಹಾಕಿದಳು. ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ಹೇಳು. ಗೊತ್ತಾಯ್ತು ಬಿಡು. ಸಂಬಳ ಏನಾದರೂ ಹೆಚ್ಚಿಸ್ಬೇಕಿತ್ತಾ? ಇಲ್ಲ ಮೇಡಮ್, ಈಗ ಕೊಡ್ತಾ ಇರೋದೇ ಸಾಕು. ಹಾಗಾದರೆ ಮತ್ತೇನು? ಮೇಡಮ್, ಅದು ಈಗ ನಾನು ಹೇಳಬೇಕು ಅಂದ್ಕೊಂಡಿರೋ ವಿಷಯ ಕಂಪ್ನಿಗಾಗಲಿ ಕೆಲಸಕ್ಕಾಗಲಿ ಸಂಬಂಧಿಸಿದ್ದಲ್ಲ. ಇದು ವೈಯಕ್ತಿಕ ವಿಷಯ. ವೈಯಕ್ತಿಕ ವಿಷಯನಾ? ಯಾರ ವೈಯಕ್ತಿಕ ವಿಷಯ? ಕುತೂಹಲದಿಂದ ಪ್ರಶ್ನಿಸಿದರು. ಮೇಡಮ್, ನೀವು ತಪ್ಪು ತಿಳಿದುಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳ್ತೀನಿ. ಕೇಳಮ್ಮ, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ? ಅವರ ಮಾತುಗಳು ಅವಳಲ್ಲಿ ಮತ್ತಷ್ಟು ಧೈರ್ಯ ತುಂಬಿತು. ಮೇಡಮ್, ಶ್ರೀಪತಿಯವರು ಮಂಗಳೂರಿನಿಂದ ಯಾವಾಗ ಬರ್ತಾರೆ? ಪ್ರಿಯಾ ಕಡಲಿಗೆ ಬಲೆ ಬೀಸಿ ದೊಡ್ಡ ತಿಮಿಂಗಿಲವನ್ನೇ ಪಡೆಯುವ ಹುನ್ನಾರ ನಡೆಸಿದ್ದಳು. ಅವಳಿಂದ ಈ ಪ್ರಶ್ನೆಯನ್ನು ನಿರೀಕ್ಷಿಸದ ಅಹಲ್ಯಾದೇವಿಯವರಿಗೆ ಆಶ್ಚರ್ಯವಾಯಿತು. ಶ್ರೀಪತಿ ಯಾವಾಗಲಾದರೂ ಬರ್ತಾನೆ, ಅವನ ಬಗ್ಗೆ ನೀನ್ಯಾಕೆ ವಿಚಾರಿಸ್ತಾ ಇದೆಯಾ? ನೋಡು ಪ್ರಿಯಾ, ಸುತ್ತಿ ಬಳಸಿ ಮಾತನಾಡೋದು ನನಗೆ ಇಷ್ಟ ಆಗೋದಿಲ್ಲ. ಈಗಾಗಲೇ ನಿನ್ನ ಬಳಿ ಮಾತನಾಡ್ತಾ ಕೂತ್ಕೊಂಡು ಬಹಳ ಸಮಯ ವ್ಯರ್ಥ ಆಗಿದೆ. ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನು ಹೇಳಿ ಮೊದಲು ಇಲ್ಲಿಂದ ಹೊರಡು ಎಂದು ಆಜ್ಞೆ ಮಾಡಿದರು. ಇಷ್ಟರವರೆಗೂ ಮೆಲುವಾಗಿ ಮಾತನಾಡುತ್ತಿದ್ದ ಅಹಲ್ಯಾದೇವಿಯವರ ವರಸೆ ಪೂರ್ತಿಯಾಗಿ ಬದಲಾಗುವ ಮುನ್ನವೇ ವಿಷಯವನ್ನು ಪ್ರಸ್ತಾಪಿಸುವುದೇ ಉಚಿತ ಎಂದು ಯೋಚಿಸಿದ ಪ್ರಿಯಾ, ಕ್ಷಮಿಸಿ ಮೇಡಮ್, ನನಗೂ ಕೂಡ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದು ಇಷ್ಟ ಇಲ್ಲ. ನಾನು ನೇರವಾಗಿಯೇ ವಿಷಯಕ್ಕೆ ಬರ್ತೀನಿ. ಇಷ್ಟು ದಿನ ಶ್ರೀಪತಿಯವರೇ ಎಲ್ಲ ವಿಷಯವನ್ನು ನಿಮ್ಮ ಬಳಿ ಹೇಳ್ತಾರೆ ಅಂತ ಸುಮ್ಮನಿದ್ದೆ. ಆದರೆ ಅವರು ನಿಮ್ಮ ಬಳಿ ಏನು ಹೇಳಿಲ್ಲ ಅನ್ನಿಸ್ತಿದೆ. ನಾನು ಕೇಳಿದಾಗ ನನಗೆ ಸ್ವಲ್ಪ ಸಮಯ ಕೊಡು, ಅಮ್ಮನ ಬಳಿ ಮಾತನಾಡೋದಕ್ಕೆ ಧೈರ್ಯ ಸಾಲೋದಿಲ್ಲ ಅಂತಾರೆ. ಅವರು ಮಂಗಳೂರಿಗೆ ಹೊರಡೋ ಮುಂಚೆಯೂ ಹೇಳಿದ್ದೆ, ಇನ್ನೂ ಎಷ್ಟು ದಿನ ಅಂತ ಕಾಯೋದು, ಅಮ್ಮನಿಗೆ ನಮ್ಮ ಪ್ರೀತಿಯ ವಿಷಯವನ್ನು ಹೇಳಿಬಿಡಿ ಅಂತ. ಖಂಡಿತ ಹೇಳ್ತೀನಿ ಅಂತ ಮಾತು ಕೊಟ್ಟಿದ್ರು. ಅಲ್ಲಿಗೆ ಹೋದಾಗಿನಿಂದ ನನಗೆ ಕಾಲ್ ಕೂಡ ಮಾಡಿಲ್ಲ. ಕೆಲಸದಲ್ಲಿ ಬ್ಯುಸಿ ಇರಬೇಕು ಅಂತ ಸುಮ್ಮನಾದೆ. ನಮ್ಮ ಪ್ರೀತಿಯ ವಿಷಯವನ್ನು ನಿಮ್ಮ ಬಳಿ ಹೇಳಿದ್ರೋ ಇಲ್ವೋ ತಿಳಿದುಕೊಳ್ಬೇಕಿತ್ತು. ಅದಕ್ಕೆ ಅವರು ಯಾವಾಗ ಬರ್ತಾರೆ ಅಂತ ಕೇಳಿದ್ದು. ಮೇಡಮ್, ನಾನು ಒಬ್ಬಳು ಹುಡುಗಿಯಾಗಿ ನಾಚಿಕೆ ಬಿಟ್ಟು ನಮ್ಮ ಪ್ರೀತಿಯ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗಂತ
ನಾನು ಲಜ್ಜೆ ಇಲ್ಲದ ಹೆಣ್ಣು ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ತಂದೆ ತಾಯಿ ನನಗೂ ಕೂಡ ಸಂಸ್ಕಾರ ಕಲಿಸಿದ್ದಾರೆ. ಆದರೆ ಶ್ರೀಪತಿಯಂತೂ ಯಾವತ್ತೂ ಕೂಡ ಈ ವಿಷಯವನ್ನು ನಿಮ್ಮ ಬಳಿ ಹೇಳೋದೇ ಇಲ್ಲ ಅನ್ನಿಸ್ತು. ಅದಕ್ಕೆ ಕಾರಣವೂ ಇತ್ತು. ನನ್ನ ಬಗ್ಗೆ ಈಗಾಗಲೇ ಇಡೀ ಕಂಪನಿಯಲ್ಲಿ ಊಹಾಪೋಹಗಳು ಹರಡ್ಕೊಂಡು ಎಲ್ಲರೂ ನನ್ನನ್ನು ಬೇರೆಯ ದೃಷ್ಟಿಯಲ್ಲಿಯೇ ನೋಡ್ತಾ ಇದ್ದಾರೆ. ನಿಮಗೂ ಕೂಡ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನೋದು ಈಗಷ್ಟೇ ತಿಳಿತು. ಶ್ರೀಪತಿ ಇದೇ ಭಯದಿಂದಾಗಿ ನಮ್ಮ ಪ್ರೀತಿಯ ವಿಷಯವನ್ನು ನಿಮ್ಮ ಬಳಿ ಹೇಳೋದಕ್ಕೆ ಹಿಂಜರಿತಾ ಇದ್ದಾರೆ. ಆದರೆ ಈ ಕಂಪನಿಯಲ್ಲಿ ನನ್ನ ಬಗ್ಗೆ ಯಾರಿಗೂ ತಿಳಿಯದ ವಿಷಯ ಶ್ರೀಪತಿಯವರಿಗೆ ತಿಳಿದಿದೆ. ನಮ್ಮ ಮನೆಯಲ್ಲಿ ತುಂಬ ಬಡತನ. ನನ್ನ ಇಬ್ಬರು ತಂಗಿಯರಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ, ಅವರನ್ನು ಸಾಕೋದಕ್ಕೆ ಆಗದೆ ಆಗಾಗ್ಗೆ ಕಾಯಿಲೆ ಬೀಳೋ ಅಪ್ಪ ಅಮ್ಮ ನಿಶಕ್ತಿಯಿಂದ ಬಳಲಿ ಹೋಗಿದ್ದಾರೆ. ಈಗ ಅವರೆಲ್ಲರ ಜವಾಬ್ದಾರಿ ನನ್ನ ಮೇಲಿದೆ. ಕಂಪನಿಯಲ್ಲಿ ಕೊಡುವ ಸಂಬಳದ ಹಣದಿಂದ ನನ್ನ ಸಂಸಾರವನ್ನು ಸರಿದೂಗಿಸೋದಕ್ಕೆ ಕಷ್ಟವಾಗುತ್ತೆ. PGನಲ್ಲೋ ಹಾಸ್ಟೆಲ್ನಲ್ಲೋ ಇದ್ದರೆ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅಂತ ಬಾಡಿಗೆ ಮನೆ ಮಾಡಿದ್ದೀನಿ. ನನ್ನ ಸಹೋದ್ಯೋಗಿಗಳೆಲ್ಲ ನನ್ನ ಸ್ವತಂತ್ರಕ್ಕೆ ಭಂಗ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತ ತಪ್ಪಾಗಿ ಭಾವಿಸಿದ್ದಾರೆ. ಆದರೆ ನಿಜ ಸ್ಥಿತಿಯೇ ಬೇರೆ. ಬೆಳಗ್ಗೆ ಕಂಪನಿಯ ಕೆಲಸಕ್ಕೆ ಬರೋ ಮುಂಚೆ ಮನೆಯ ಅಕ್ಕಪಕ್ಕದ ಕೆಲವು ಮಕ್ಕಳಿಗೆ ಮನೆ ಪಾಠ ಹೇಳಿ ಬರ್ತೀನಿ. ಅದಕ್ಕೆ ಪ್ರತಿದಿನ ಕಂಪನಿಗೆ ತಡವಾಗಿ ಬರುವಂತಾಗುತ್ತೆ. ಆದರೆ ಅದರಿಂದ ಸಿಗೋ ಅಲ್ಪ ಸ್ವಲ್ಪ ಹಣ ಕೂಡ ನನಗೆ ತುಂಬ ಇಂಪಾರ್ಟೆಂಟ್. ಒಮ್ಮೊಮ್ಮೆ ನನಗೆ ನನ್ನ ಮೇಲೇನೆ ಕೋಪ ಬರುತ್ತೆ. ಹೆಣ್ಣಾಗಿ ಯಾಕೆ ಹುಟ್ಟಿದ್ನಪ್ಪ ಅಂತ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿದೂಗಿಸೋದಕ್ಕೆ ಬೆಂಗಳೂರು ಪಟ್ಟಣ ಸೇರಿಕೊಂಡು ಒಳ್ಳೆಯ ಕಂಪನಿಗೆ ಸೇರಿದೆ. ನಾನು ಮಾಡ್ತಾ ಇರೋ ಕೆಲಸಕ್ಕೆ ನೀವು ಕೊಡ್ತಾ ಇರೋ ಹಣ ಬಹಳ ದೊಡ್ಡದು. ಆದರೆ ನಮ್ಮ ಮನೆಯಲ್ಲಿ ಇರೋ ಧನ ಪಿಶಾಚಿಗಳಿಗೆ ನಾನು ಎಷ್ಟು ಕೊಟ್ಟರೂ ಸಮಾಧಾನವೇ ಇಲ್ಲ. ನನಗೂ ಅವರ ಮೇಲೆ ಹಣ ಸುರಿದು ಸಾಕಾಗಿ ಹೋಗಿದೆ. ಒಮ್ಮೊಮ್ಮೆ ಅದೇ ಚಿಂತೆಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಸಹ ಆಗೋದಿಲ್ಲ. ಮೊದಲು ಇದ್ದ ಬದ್ದ ಹಣವನ್ನೆಲ್ಲ ಮನೆಗೆ ಕಳಿಸಿಬಿಡ್ತಿದ್ದೆ. ನನ್ನವರು ಪಾಪ ಹೊಟ್ಟೆ ಬಟ್ಟೆಗೆ ಇಲ್ಲ ಅಂತ ಯೋಚನೆ ಮಾಡೋದು ಬೇಡ. ಅವರೆಲ್ಲ ಚೆನ್ನಾಗಿದ್ದರೆ ಅದಕ್ಕಿಂತ ಸಂತೋಷ ಬೇರೆ ಏನು ಬೇಕು ಅಂತ ಅಂದ್ಕೊಳ್ತಿದ್ದೆ. ಆದರೆ ಬರ್ತಾ ಬರ್ತಾ ಅವರಿಗೆ ನಾನು ಬೇಡ, ನಾನು ಕಳಿಸೋ ಹಣ ಮಾತ್ರ ಬೇಕಾಗಿರೋದು. ಅವರೆಲ್ಲ ನನ್ನನ್ನು ಕಿತ್ತು ತಿಂತಾ ಇರೋ ಬಕಪಕ್ಷಿಗಳು ಅಂತ ಅರ್ಥ ಆಯಿತು. ಬಹಳ ಯೋಚನೆ ಮಾಡಿ ಈಗ ನನಗೆ ಬರ್ತಾ ಇರೋ ಸಂಬಳದಲ್ಲಿ ಅರ್ಧದಷ್ಟು ಹಣವನ್ನು ಮಾತ್ರ ಅವ್ರಿಗೆ ಕಳಿಸ್ತೀನಿ. ಉಳಿದ ಹಣವನ್ನು ನನ್ನ ಸ್ವಂತ ಖರ್ಚಿಗೆ ಬಳಸಿಕೊಳ್ತಾ ಇದ್ದೀನಿ. ಜನ ಗೆದ್ರೂ ಆಡ್ಕೋತಾರೆ, ಬಿದ್ದರೂ ಆಡ್ಕೋತಾರೆ. ಮೊದಲು ಹೆಣ್ಣು ಹಳ್ಳಿ ಬಿಟ್ಟು ಪಟ್ಟಣ ಸೇರಿ ಕೆಟ್ಲು ಅಂತ ಮಾತಾಡ್ತಿದ್ರು. ಈಗಂತೂ ನಾನು ತೊಡುವ ಉಡುಗೆ ನೋಡಿ ಇವಳು ಕೆಟ್ಟವಳು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಪ್ರತಿ ಬಾರಿಯೂ ನನ್ನ ಜೊತೆಗೆ ನಿಲ್ಲೋದು ಶ್ರೀಪತಿ ಮಾತ್ರ. ಅವರ ಆ ಗುಣವೇ ನನಗೆ ಅವರಲ್ಲಿ ಪ್ರೀತಿ ಹುಟ್ಟುವಂತೆ ಮಾಡ್ತು. ಒಂಟಿತನ ಕಾಡುತ್ತಿದ್ದ ನನಗೆ ಶ್ರೀಪತಿಯ ಸಾಂತ್ವನದ ಮಾತುಗಳನ್ನೆಲ್ಲ ಕೇಳಿದಾಗ ಸದಾ ಅವರ ಜೊತೆಗೆ ಇರಬೇಕು ಅಂತ ನನ್ನ ಹೃದಯ ಹವಣಿಸ್ತಾ ಇತ್ತು. ಒಂದು ದಿನ ಧೈರ್ಯ ಮಾಡಿ ನನ್ನ ಪ್ರೀತಿಯ ವಿಷಯವನ್ನು ಅವರ ಬಳಿ ಹೇಳ್ಕೊಂಡೆ. ಆಗಲೇ ನನಗೂ ತಿಳಿದಿದ್ದು ಅವರು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ. ಆಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಆ ಕ್ಷಣ ನನಗೆ ಭಯ ಕಾಡೋದಕ್ಕೆ ಪ್ರಾರಂಭವಾಯಿತು. ಮನಸ್ಸಿನಲ್ಲಿದ್ದ ಪ್ರೀತಿಯನ್ನು ನನ್ನ ಬಳಿಯೇ ಹೇಳಿಕೊಳ್ಳೋದಕ್ಕೆ ಹಿಂಜರಿದವರು ನಿಮ್ಮ ಬಳಿ ಹೇಗೆ ಹೇಳ್ಕೊಳ್ತಾರೆ ಅಂತ. ಅದನ್ನು ಅವರ ಬಳಿ ಕೇಳಿದ್ದೆ ಕೂಡ. ಹೇಗಾದರೂ ಧೈರ್ಯ ಮಾಡಿ ಖಂಡಿತವಾಗಿಯೂ ಅಮ್ಮನ ಬಳಿ ನಮ್ಮ ಪ್ರೀತಿಯ ವಿಷಯವನ್ನು ಹೇಳಿಯೇ ಹೇಳ್ತೀನಿ. ಅಮ್ಮ ಈ ಮದುವೆಗೆ ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನೇನು ಭಯ ಪಡಬೇಡ ಅಂತ ಭರವಸೆ ನೀಡಿ ಮಾತು ಕೊಟ್ಟಿದ್ರು ಎಂದು ತಾನೇ ಸೃಷ್ಟಿಸಿದ ಕಥೆಯನ್ನು ಅಚ್ಚುಕಟ್ಟಾಗಿ ಅಹಲ್ಯಾದೇವಿಯವರ ಎದುರು ಹೇಳಿದ್ದಳು. ಅವರ ಮಾತಿಗೆ ಕಿವಿ ಕೊಟ್ಟಿದ್ದ ಅಹಲ್ಯಾದೇವಿಯವರು ಏನೂ ಮಾತನಾಡದೆ ಮೌನವಾಗಿರುವುದನ್ನು ಗಮನಿಸಿದ ಪ್ರಿಯಾ ಅವರ ಕಾಲುಗಳನ್ನಿಡಿದು, ಮೇಡಮ್, ನನ್ನ ಬಗ್ಗೆ ಹರಡಿರೋ ಅಪಪ್ರಚಾರವನ್ನು ಮನಸ್ಸಲ್ಲಿಟ್ಕೊಂಡು ನಮ್ಮ ಪ್ರೀತಿಯನ್ನು ದೂರ ಮಾಡಬೇಡಿ. ನನಗೆ ಶ್ರೀಪತಿ ಇಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ. ನನ್ನ ಜೀವನದಲ್ಲಿ ಎಲ್ಲ ಇದ್ದರೂ ಯಾರೂ ಇಲ್ಲದವರಂತೆ ಅನಾಥಳಾಗಿ ಬಾಳ್ವೆ ಮಾಡ್ತಾ ಇದ್ದೀನಿ. ಶ್ರೀಪತಿಯು ನನ್ನ ಕೈ ಬಿಟ್ಟರೆ ನನಗೆ ಸಾವೇ ಗತಿ ಎಂದು ಬಿಕ್ಕಿದಳು. ಮಗನಂತೆ ಮುದ್ದಿಸಿದರೂ ಈ ತಾಯಿಯ ಬಳಿ ತನ್ನ ಪ್ರೀತಿಯ ವಿಷಯವನ್ನು ಹೇಳಲು ಶ್ರೀಪತಿ ಹಿಂಜರಿದನಲ್ಲ ಎಂದು ತಾಯಿಯ ಮನ ರೋಧಿಸಿತು. ಅವಳನ್ನು ಸಮಾಧಾನಪಡಿಸಿ, ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪ್ರಿಯಾ.
ನನ್ನ ಮಾತಿನಿಂದ ನಿನಗೆ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸು. ನೀನೇನು ಯೋಚನೆ ಮಾಡಬೇಡ. ಶ್ರೀಪತಿಯೊಂದಿಗೆ ನಿನ್ನ ಮದುವೆಯನ್ನು ಮಾಡಿಸುವ ಜವಾಬ್ದಾರಿ ನನ್ನದು. ನೋಡ್ತಾ ಇರು ಶ್ರೀಪತಿಗೆ ಹೇಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ. ಶ್ರೀಪತಿ ಅಲ್ಲಿನ ಕೆಲಸ ಮುಗಿಸಿ ಯಾವಾಗ ಹಿಂದಿರುಗ್ತಾನೆ ಅನ್ನೋದು ನನಗೂ ಸರಿಯಾಗಿ ತಿಳಿದಿಲ್ಲ. ಅವನು ಬಂದ ದಿನ ನಿನಗೆ ಕಾಲ್ ಮಾಡ್ತೀನಿ. ಮನೆಗೆ ಬಾ, ವಿಷಯವನ್ನು ಎಲ್ಲರಿಗೂ ತಿಳಿಸೋಣ ಎಂದು ಅವಳನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡರು. ತನ್ನ ಉಪಾಯ ಇಷ್ಟು ಬೇಗ ಫಲಿಸಿತೆಂದು ಪ್ರಿಯಾ ಮನದಲ್ಲಿಯೇ ಕುಹಕದ ನಗು ನಕ್ಕಳು. ಅಮ್ಮ, ನಿಮ್ಮ ಮನಸ್ಸು ಎಷ್ಟೊಂದು ಒಳ್ಳೆಯದು. ನನ್ನಿಂದ ನಿಮ್ಮ ಸಮಯ ವ್ಯರ್ಥ ಆಯಿತು. ದಯವಿಟ್ಟು ಕ್ಷಮಿಸಿ, ನಾನು ಬರ್ತೀನಿ ಎಂದವಳು ಕೃತಜ್ಞತಾ ಭಾವದಿಂದ ಅವರ ಕಾಲುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರ ನಡೆದಳು. ಅವಳು ತಮ್ಮನ್ನು ಅಮ್ಮ ಎಂದು ಸಂಬೋಧಿಸಿದ್ದರಿಂದ ಅಹಲ್ಯಾದೇವಿಯವರಿಗೆ ವ್ಯತ್ಯಾಸವೇನೂ ಕಾಣಲಿಲ್ಲ. ಎಂತಹ ಸಂಸ್ಕಾರವಂತ ಹೆಣ್ಣು! ಅದಕ್ಕೆ ಹಿರಿಯರು ಹೇಳೋದು ಮುಖ ನೋಡಿ ಮಣೆ ಹಾಕಬಾರ್ದು ಅಂತ. ಅವಳ ವೇಷಭೂಷಣ ನೋಡಿ ನಾನು ಕೂಡ ಎಲ್ಲರಂತೆ ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಅವಳು ಹೊರ ನಡೆದು ಎಷ್ಟು ಸಮಯ ಕಳೆದರೂ ಅವಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದರು. ಇಬ್ಬರು ಗಂಡು ಮಕ್ಕಳ ಮದುವೆಯನ್ನು ಒಂದೇ ಚಪ್ಪರದಡಿಯಲ್ಲಿ ಮಾಡಬೇಕೆಂದು ನಿಶ್ಚಯಿಸಿಕೊಂಡಿದ್ದ ಅವರ ಆಸೆ ಇಷ್ಟು ಬೇಗ ನೆರವೇರುತ್ತಿರುವುದಕ್ಕೆ ಬಹಳ ಸಂಭ್ರಮ ಪಡುತ್ತಿದ್ದವರ ಮನಸ್ಸು ನಿರಾಳವೆನಿಸಿತ್ತು. ಗೋಡೆಯ ಮೇಲಿನ ಗಡಿಯಾರ ಸದ್ದು ಮಾಡಿದಾಗ ವಾಸ್ತವಕ್ಕೆ ಬಂದವರು ಲ್ಯಾಪ್ಟಾಪ್ ಆಫ್ ಮಾಡಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಮೈಮರೆತರು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.